ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಉತ್ಪನ್ನಗಳ ಮಾರಾಟದ ಮೂಲಕ ಮನೆ ಮಾತಾಗಿರುವಂತಹ ಅನ್ವಿತ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಹಾಗೆಯೇ ಕಿಚನ್ ಅಪ್ಲಯನ್ಸಸ್ನ ನವೀಕೃತ ಮಳಿಗೆ ಮಾರ್ಚ್ 8ರಂದು ಆದಿತ್ಯವಾರ ತೊಕ್ಕೊಟ್ಟಿನ ಒಳಪೇಟೆಯಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ. ಒಳಪೇಟೆಯ ವಿಜಯ ಕಾಂಪ್ಲೆಕ್ಸ್ನಲ್ಲಿ ನವೀಕೃತ ಅನ್ವಿತ ಎಲೆಕ್ಟ್ರಾನಿಕ್ಸ್ ಅನ್ನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಉದ್ಘಾಟಿಸಿದ್ರು. ಪ್ರಕಾಶ್ ಅವರಂತಹ ಯುವಜನರು ಉದ್ಯೋಗಕ್ಕೆ ಕಾಯದೆ ಉದ್ಯಮ ಆರಂಭಿಸಿ ಉದ್ಯೋಗ ಸೃಷ್ಟಿಸುವ ಕಾರ್ಯ ನಡೆಸ್ತಾ ಇರುವುದು ಶ್ಲಾಘನೀಯ ಎಂದರು. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅನ್ವಿತ ಫರ್ನಿಚರ್ ವಿಭಾಗವನ್ನ ಉದ್ಘಾಟಿಸಿದ್ರು. ತಂದೆ ತಾಯಿ, ಗುರುಗಳು ಹಾಗೂ ಹಿರಿಯರ ಆಶೀರ್ವಾದದೊಂದಿಗೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ, ಪ್ರೀತಿ ಹಾಗೂ ವಿಶ್ವಾಸದಿಂದ ಕೆಲಸ ಮಾಡಿದಾಗ ಸಮಾಜಕ್ಕೆ ಮಾದರಿಯಾದ ಪ್ರೇರಣೆ ದೊರೆಯುತ್ತದೆ ಅನ್ನೋದಕ್ಕೆ ಅನ್ವಿತ್ನ ಮಾಲೀಕ ಪ್ರಕಾಶ್ ಉದಾಹರಣೆ ಎಂದು ಶುಭ ಹಾರೈಸಿದ್ರು. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲ ಅಧ್ಯಕ್ಷತೆ ವಹಿಸಿ ಆತ್ಮಸ್ಥೈರ್ಯದಿಂದ ಪ್ರಕಾಶ್ ಅವರಂತೆ ಉದ್ಯಮ ಸ್ಥಾಪಿಸಿದ್ರೆ ನೂರಾರು ಮಂದಿಗೆ ಉದ್ಯೋಗ ನೀಡಲು ಎಲ್ಲಾ ಯುವಜನತೆಗೆ ಸಾಧ್ಯ ಇದೆ ಎಂದರು. ಇನ್ನು 14 ವರ್ಷಗಳ ಹಿಂದೆ ಈ ಕಟ್ಟಡದಲ್ಲಿ ಅನ್ವಿತ ಎಲೆಕ್ಟ್ರಾನಿಕ್ಸ್ ಆರಂಭಿಸಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಉದ್ದೇಶದಿಂದ ಫರ್ನಿಚರ್, ಹೋಮ್ ಅಪ್ಲಯನ್ಸಸ್ ಸೇವೆಯನ್ನ ಗ್ರಾಹಕರಿಗೆ ನೀಡುವ ಉದ್ದೇಶದಿಂದ ವಿಸ್ತೃತ ಮಳಿಗೆ ಉದ್ಘಾಟನೆಗೊಂಡಿದೆ. ಈ ಮಳಿಗೆಯಲ್ಲಿ ಎಲೆಕ್ಟ್ರಾನಿಕ್ಸ್, ಫರ್ನಿಚರ್ಸ್ ಮತ್ತು ಹೋಮ್ ಅಪ್ಲಯನ್ಸಸ್ಗಳ ಕೋಂಬೋ ಆಫರ್ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯ ಇದೆ ಎಂದು ಅನ್ವಿತ ಎಲೆಕ್ಟ್ರಾನಿಕ್ಸ್ ಮಾಲೀಕ ಪ್ರಕಾಶ್ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಸೂರ್ಯನಾರಾಯಣ ಹೊಳ, ದೇವು ಮೂಲ್ಯನ್ನ, ಮಂಜಪ್ಪ ಕಾರ್ನವಾರ, ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ, ಕೆಟಿ ಸುವರ್ಣ, ಅನಿಲ್ ಡಿಸೋಜ, ಲಕ್ಷ್ಮಣ್ ವೈ ಸುರೇಶ್ ಭಟ್ನಗರ, ಚಿದಾನಂದ ಗುರಿಕಾರ, ನಂದ್ಯ, ನಿರಂಜನ್ ದಾಸ್, ಸತೀಶ್ ನಾಯ್ಕ, ಹೈದರ್ ಪರ್ತಿಪಾಡಿ, ದಯಾನಂದ ತೊಕ್ಕೊಟ್ಟು, ರಾಜಣ್ಣ, ಮಾಲಕರಾದ ಪ್ರಕಾಶ್, ಲಿಂಗರಾಜು, ಮೋಹನ್ ಕುಮಾರಿ ಭಾಗವಹಿಸಿದ್ರು. ಮಾಲಕ ಪ್ರಕಾಶ್ ಅವರ ಹೆತ್ತವರಾದ ಗೋವಿಂದಯ್ಯ ಮತ್ತು ವೆಂಕಟಮ್ಮ ಅವರನ್ನ ಸನ್ಮಾನಿಸಲಾಯಿತು. ಪ್ರವೀಣ್ ಎಸ್ ಕುಂಪಲ ಸ್ವಾಗತಿಸಿ ನಿರ್ವಹಿಸಿದ್ರು. ಪರ್ಲಗಡ್ಡದ ತುತ್ತೈಸಡ್ ಲಕದುಂತು ನಂಚಿನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಶುಭಾರಂಭ. ಪ್ರಥಮ ನೆಲ ಅಂತಸ್ತು, ಪ್ರಥಮ ದ್ವಿತೀಯ ಮಹಡಿದು ನೆಲ ಅಂತಸ್ತು ಎಲೆಕ್ಟ್ರಾನಿಕ್ ವಸ್ತುಲು, ಮೇಲಂತಸ್ತು ಕಿಚನ್ ಐಟಮ್ಸ್, ಐತಮಿತ್ತ ಅಂತಸ್ತು ನಮ್ಮ ಸೋಫಾ ಫರ್ನಿಚರ್ ವಸ್ತುಲು. ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥ ಶಕ್ತಿ ನೂತನವಾದ ಇವತ್ತು ಅನ್ವಿತ್ ಎಲೆಕ್ಟ್ರಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ನ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮತ್ತು ನಿರ್ಗಮಿಸಿದಂಥ ಸಂಯುಕ್ತ ಸಂಸದ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಗೌರವಿತರು ಸನ್ಮಿತರಂಥ ಹೈದರ್ ಪರ್ತಿಪಾಡಿರವರೇ, ಅದೇ ರೀತಿ ನಮಗೆ ಗೌರವಿತರಾಗಿರುವಂತಹ ಮಂಜಪ್ಪ ಕಾರ್ನವರವರೇ, ಸತೀಶ್ ಕುಂಪಲ್ರವರೇ, ಅದೇ ರೀತಿ ನಮ್ಮ ಗೌರವಿತಂದ ಸೂರ್ಯನಾರಾಯಣ ಹೊಲ್ಲರವರೇ, ನಮ್ಮ ಅನಿಲ್ ಅವರೇ, ಅದೇ ರೀತಿ ನಮ್ಮ ಗೌರವಿತಂತಹ ಚಿದಾನಂದ, ನಮ್ಮ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂಥ ಚಿದಾನಂದ ಅವರೇ, ನಮ್ಮ ಸನ್ಮಿತರಂಥ ಕೌನ್ಸಿಲರ್ ಆಗಿರುವಂಥ ಲಕ್ಷ್ಮಣ್ ಅವರೇ, ರಾಜನ್ ಅವರೇ, ಸತೀಶ್ ನಾಯಕನವರೇ, ಮುಂದಿರುವ ಎಲ್ಲ ಗುರು ದಿನೇಶ್ ಮತ್ತು ಚಂದ್ರಶೇಖರ್ ಉಚ್ಚಲ್ ಅವರು, ಪುಷ್ಟಿ ಮೊಹಮ್ಮದ್ ಎಲ್ಲ ನಮ್ಮ ಸನ್ಮಿತರೇ, ಈ ಒಂದು ಅನ್ವಿತ್ ಎಲೆಕ್ಟ್ರಿಕ್ ಹೋಮ್ ಅಪ್ಲಯನ್ಸ್ನ ಸಿಬ್ಬಂದಿ ವರ್ಗದವರೇ, ಪ್ರವೀಣ್ ಮತ್ತು ಇನ್ನಿತರ ಎಲ್ಲ ನಮ್ಮ ಕೆಟಿ ಸ್ವರ್ಣರವರೇ, ಇಂತೆಲ್ಲ ಸನ್ಮಿತರೇ, ಅತ್ಯಂತ ಸಂತೋಷವಾಗ್ತದೆ. ಅನ್ವಿತ್ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸ್ನ ಈ ಒಂದು ನೂತನವಾಗಿ ಪುನರ್ನಿರ್ಮಾಣಗೊಂಡಂತಹ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಾನು ಪ್ರಕಾಶ್ ಮತ್ತು ಅವರ ಕುಟುಂಬಸ್ಥರನ್ನು ಎಲ್ಲನ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಬಹುಶಃ ಇವತ್ತು ಸಮಾಜಕ್ಕೆ ಕೆಲವೊಂದು ಮಾಡೆಲ್ಗಳು ಬೇಕು, ಮಾದರಿ ಮತ್ತು ಪ್ರೇರಣೆ ಬೇಕು, ಯಾರ್ಯಾರು ಅಂತೇಳಿ ವ್ಯಾಪಾರದ. ಸೊ ಇವತ್ತಿನ ಯುವ ಜನಾಂಗಕ್ಕೆ, ಆಧುನಿಕ ಮತ್ತು ತಂತ್ರಜ್ಞಾನ ಯುವ ಜನಾಂಗಕ್ಕೆ ನಮ್ಮ ಸಮಾಜದಲ್ಲಿ ಮತ್ತು ದೇಶದ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಪ್ರೀತಿ ವಿಶ್ವಾಸ ಕೆಲಸ ಮಾಡಿದರೆ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಯುವ ಜನರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ತೋರಿಸುವುದಿದ್ರೆ ಅದು ಪ್ರಕಾಶ್ ಕೂಡ ಇವತ್ತು ಒಬ್ಬರು ಅಂತ ಭಾಳ ಹೆಮ್ಮೆನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸರ್ವರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸಿಕೊಂಡು ಇವತ್ತು ಹಂತದ ಆ ಒಂದು 14 ವರ್ಷದಿಂದ ನಾನೇ ಬಂದು ಉದ್ಘಾಟನೆ ಮಾಡಿದಂತೆ ಈ ಒಂದು ನಮ್ಮ ಅನ್ವಿತ್ ಎಲೆಕ್ಟ್ರಿಕಲ್ಸ್ ಮತ್ತು ಫರ್ನಿಚರ್ ಶಾಪ್ ಏನಿತ್ತ ಇವತ್ತು ಅದು ದೇಲಕಟ್ಟೆಯಲ್ಲಿ ಮತ್ತೊಂದು ಪ್ರಾರಂಭ ಆಗಿ ಮತ್ತೆ ಇಲ್ಲಿ ನೂತನವಾಗಿ ಇನ್ನೂ ಕೂಡ ಅದನ್ನು ವಿಸ್ತರಣೆಗೊಳಿಸುವ ಪ್ರಾರಂಭ ಮಾಡಿದರೆ ಅದು ಎಲ್ಲರಿಗೆ ಮತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಮತ್ತು ಸರ್ವರಿಗೂ ಕೂಡ ಸಮಾಜ ಅವಕಾಶ ಇದೆ ಅಂತ ತೋರಿಸಿಕೊಂಡು ದೊಡ್ಡ ಮಟ್ಟ ಸಂಕೇತ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತು ನಿಮ್ಮ ವ್ಯಾಪಾರ ಇಷ್ಟು ಚೆನ್ನಾಗಿ ಆಗಿ ಬಹುಶಃ ಇಷ್ಟು ವ್ಯಾಪಾರಕ್ಕೆ ನೀವು ಬೇರೆ ಬೇರೆ ರೀತಿಯಿಂದ ಬಹುಶಃ ತಾವಿವತ್ತು ಅತ್ಯಂತ ಯಶಸ್ವಿ ಆಗಿದ್ದರೆ ಬನ್ನಿ ನಮ್ಮೆಲ್ಲರ ಗೌರವಿತರಾಗಿರುವಂತಹ ನಮ್ಮ
ತೊಕ್ಕೋಡು ಚರ್ಚಿನ ಧರ್ಮವಂತ ಸಿಪ್ರೇಮ್ ಪಿಂಟು ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿ ನಾನೇ ಸ್ವಾಗತಿಸ್ತೇನೆ. ಆದ ಕಾರಣ ಎರಡನೇದು ಬಹುಶಃ ಈ ಒಂದು ಎಲ್ಲ ಅವರ ಅಭಿವೃದ್ಧಿ ಆಗಲಿಕ್ಕೆ ಇಲ್ಲಿರುವಂತಹ ಆ ಒಂದು ವಸ್ತಿಯಲ್ಲಿ ಅದರ ಗುಣಮಟ್ಟ ಮತ್ತು ಸಿಬ್ಬಂದಿ ಜೊತೆಯಲ್ಲಿ ಒಂದು ವ್ಯಾಪಾರ ಇವತ್ತು ಅತ್ಯಂತ ಯಶಸ್ವಿ ಆಗದಿದ್ದರೆ ಅದು ಪ್ರಕಾಶ್ ಅವರ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವವೇ ಅವ್ರ ಮೇಲೆ ತಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ಕೂಡ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ನಿಮಗೆ ಆ ಪ್ರೀತಿ ವಿಶ್ವಾಸದ ವ್ಯಕ್ತಿತ್ವ ಅಂತ ರೂಪಿಸ್ಕೊಳ್ಬೇಕಂತ ಕೂಡ ನಮಗೆ ಇಲ್ಲಿ ಬಹುಶಃ ಸಂದೇಶ ದಿಕ್ಕುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಕ್ಷೇತ್ರ ಜನರ ಪರವಾಗಿ ಎಲ್ಲರ ಪರ, ಯಾಕೆ ನೀವು ಬಹುಶಃ ಇಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡಿದ ತಕ್ಷಣ ಭಾಳಷ್ಟು ಇಲ್ಲಿ ಉದ್ಯೋಗ ಬರ್ತದೆ. ಉದ್ಯೋಗ ಬಂದ ಸಂದರ್ಭದಲ್ಲಿ ಆ ಊರಿನ ಕುಟುಂಬಸ್ಥ ಒಬ್ಬನಿಗೆ ಉದ್ಯೋಗ ಅಲ್ಲ, ನೀವು ಕುಟುಂಬಕ್ಕನ್ನು ಉದ್ಯೋಗದ ರೀತಿಯಲ್ಲಿ. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳಿದೆ, ಯಾರ್ಯಾರು ನಮ್ಮಲ್ಲಿ ಬಂದು ಬಂಡವಾಳ ಹಾಕಿ ಬಹುಶಃ ಏನಾದರೂ ವ್ಯಾಪಾರ ಅಥವಾ ಶಾಪ್ ಅಥವಾ ಏನಾದರೂ ಫ್ಯಾಕ್ಟ್ರಿ ಹಾಕಲಿ ಬಂದರೆ ಇಮ್ಮಿಡಿಯೇಟಾಗಿ ಕಣ್ಣು ಮುಚ್ಚಿ ಅವರಿಗೆ ಪರ್ಮಿಷನ್ ಕೊಡಬೇಕು. ಸಣ್ಣ ಸಣ್ಣ ವಿಚಾರ ನಾವು ತೊಂದರೆ ಮಾಡಬಾರ್ದು. ಯಾಕೆಂತ ಹೇಳಿದರೆ ಇಂಥ ಸಂಸ್ಥೆಗಳು ಬಂದರೆ ಮಾತ್ರ ಉದ್ಯೋಗ ಸಿಕ್ಕುವಂಥ ಅವಕಾಶ ಆಗ್ತದೆ, ಊರು ಬೆಳವಣಿಗೆ ಆಗ್ತದೆ, ಅದು ಅಭಿವೃದ್ಧಿ ಆಗ್ತದೆ. ನನಗೆ ಸಂತೋಷ, ಇವತ್ತು ಉಲ್ಲಾಲ ಅತ್ಯಂತ ಅಭಿವೃದ್ಧಿ ಆಗ್ತಾ ಹೋಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ತೊಕ್ಕೋಟಿನ ಈ ಪ್ರದೇಶದಲ್ಲಿ 14 ವರ್ಷ ಹಿಂದದ್ದಂಥ ಅನ್ವಿತ್ ಎಲೆಕ್ಟ್ರಿಕಲ್ಸ್ ಅದು ಇವತ್ತು ನೂತನವಾಗಿ ಅವರು 2 ಶಾಪ್ ಆಗಿ ಮತ್ತೆ ಫರ್ನಿಚರ್ ಮತ್ತು ಹೋಮ್ ಅಪ್ಲೈನ್ಸ್ ಬರುವುದಿದ್ದರೆ ಅದರ ಅರ್ಥ ಏನು? ತೊಕ್ಕೋಟಿನಲ್ಲಿ ಭಾಳಷ್ಟು ಶ್ರೀಮಂತ ಎಲ್ಲದಕ್ಕೆ ಸೇರಿ ದುಡ್ಡಿದೆ, ಅದ ಕಾರಣದಲ್ಲಿ ವ್ಯಾಪಾರ ಆಗ್ತದೆ ಅಂತೇಳಿ ಸಂದೇಶ ಕೂಡ ಕೊಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಥಿಕವಾಗಿ ಉಲ್ಲಾಲದವರು ಭಾಳ ಸುದೃಢರಾಗಿದ್ದಾರೆ ಅಂತ ಸಂದೇಶವನ್ನು ಇವತ್ತು ಕೊಡ್ತದೆ. ಅದಕ್ಕಾಗಿ ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಚಾರ ಹೇಳಿಕೊಳ್ತಾ, ಬಹುಶಃ ಈಗಾಗಲೇ ಹೇಳಿದಾಗೆ ಬಹುಶಃ ಅದು ಕೋಟೆಪುರದಿಂದ ನಾವು ಬಹುಶಃ ಬೋಲಾರಕ್ಕೆ ಬ್ರಿಡ್ಜ್ ಆದ ನಂತರ ಈ ಊರಿನ ಅಭಿವೃದ್ಧಿಯ ಜನಸಂದಣಿಯೇ ಇವತ್ತು ಬೇರೆ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಅಂಡರ್ ಬ್ರಿಡ್ಜ್ ಏನಿದೆ ಆ 6 ತಿಂಗಳ ಒಳಗಡೆ ಬಹುಶಃ ಅದು ಕೋಟೆ ನಮ್ಮ ತೊಕ್ಕೋಡು ಜಂಕ್ಷನಿಂದ ಹೈವೇಗೆ ಅಂಡರ್ ಪಾಸ್ ಕೂಡ ಬಹುಶಃ ಅತಿ ಶೀಘ್ರದಲ್ಲೇ ಕೆಲಸ ಕೂಡ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಇಲ್ಲಿ ಕೂಡ 2 ಬ್ರಿಡ್ಜ್ ಏನಿದೆ ಆ 2 ಬ್ರಿಡ್ಜ್ ಕೂಡ ಇವತ್ತು ಡಬಲ್ ಬ್ರಿಡ್ಜ್ ಆಗಿ ಅಗಲೀಕರಣಗೊಳ್ಳುವಂಥ ಹಾಗೆ ಉಲ್ಲಾಲ ಬೈಲ್ ತನಕ ಕೂಡ ಮತ್ತೆ 30 ಕೋಟಿ ರೂಪಾಯಿ ರಸ್ತೆ ಸಂಪೂರ್ಣವಾಗಿ ಅಗಲೀಕರಣ ಜೊತೆಯಲ್ಲಿ ತೊಕ್ಕೋಡು ಜಂಕ್ಷನ್ ಎಲ್ಲಿನ ಒಲಪೇಟೆ ಜಂಕ್ಷನ್ ಕೂಡ ಅದು ಕೂಡ ಇವತ್ತು ಮೊನ್ನೆ ಬಂದು DC ಅವರೆಲ್ಲ ಬಂದು ಮಾರ್ಕ್ ಮಾಡಿ ಹೋಗಿದ್ದಾರೆ. ಅದಕ್ಕೆ ಕೆಲವರಿಗೆ ತೊಂದರೆ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಅಭಿವೃದ್ಧಿ ಆಗಬೇಕಾದ್ರೆ ತೊಂದರೆ ಆಗ್ತದೆ. ಈಗ ನಾವು ಮಂಗಳೂರಿಂದ ಪಂಪೆಳಿಂದ ಇಲ್ಲಿ ಬರಬೇಕಾದ್ರೆ ಎಷ್ಟೋ ಅಂಗಡಿ ಹೋಗಿದೆ, ಎಷ್ಟೋ ಮನೆಗಳು ಹೋಗಿದೆ, ಡೆವಲಪ್ ಆಗಬೇಕು. ಅಲ್ಲೇ ತನಕ ನಾವು ಯಾರು ಕೂಡ ಉಪದ್ರ ಮಾಡಲಿಲ್ಲ. ಅದೊಂದು ಹಂತ ಬಂದಾಗ ನಮಗೆ ಇದೇನು ಮಾಡೋ ಉಪಾಯ ಇಲ್ಲ. ಅದು ಆ ಒಂದು ಸಂದರ್ಭದಲ್ಲಿ ಈ ಒಲಪೇಟೆ ಎಲ್ಲರೂ ಕೂಡ ನಮಗೆ ಸಹಕಾರ ಇವತ್ತು ಕೊಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾವೆಲ್ಲರೂ ಕೂಡ ಈ ಊರ ಅಭಿವೃದ್ಧಿಯ ಒಂದು ಅತ್ಯುತ್ತಮವಾದ ಒಂದು ಸಾಮರಸ್ಯದ ಸೌಹಾರ್ದತೆ ಮತ್ತು ಅಭಿವೃದ್ಧಿಯ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಉತ್ತಮವಾದ ಪ್ರದೇಶವನ್ನು ಯುವ ಜನರಿಗೆ ಬಿಟ್ಟು ಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ. ಆ ಕೆಲಸ ನಾವೆಲ್ಲ ಕೂಡ ಮಾಡೋದನ್ನು ಹೇಳಿಕೊಳ್ತಾ ನಾನು ಪ್ರಕಾಶ್ ಅವರಿಗೆ ಮತ್ತೆ ಅಭಿನಂದನೆ ಸಲ್ಲಿಸಿ ಮತ್ತು ನಿಮ್ಮ 3ನೇ ಬ್ರಾಂಚನ್ನು ಮತ್ತೆ ಆದಷ್ಟು ಶೀಘ್ರದಲ್ಲೇ ತಾವು ಇವತ್ತು ಪ್ರಾರಂಭ ಮಾಡಿ ಆ 3ನೇ ಬ್ರಾಂಚ್ ಕೂಡ ನಮ್ಮ ಕ್ಷೇತ್ರ ಸುತ್ತಾಗಲೇ ಎಲ್ಲಿಯಾದೊಂದು ಕಡೆ ಇರಲಿ ಅಂತ ಕೂಡ ನಾನು ಮತ್ತೆ ನಿಮಗೆ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮಗೆಲ್ಲನೂ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಇಲ್ಲಿ 12 ಚರ್ಚ್ಗಳಿಗೆ ಮುಖ್ಯಸ್ಥ, ಹಾಗಾಗಿ ಅಲ್ಲಿ ದೊಡ್ಡ ಕಾರ್ಯ ಆಗ್ತಾ ಉಂಟು. 500 ಹೆಂಗಸರಲ್ಲಿ ಇದ್ದಾರೆ ನಮ್ಮ ಎಲ್ಲ ಈ ಚರ್ಚ್ಗಳಿಂದ. ನಾನಲ್ಲಿ ಹೋಗಲೇಬೇಕು ಈಗ. ಹಾಗಾಗಿ ನನಗೆ ಭಾಳ ಖುಷಿ ಇವತ್ತು ಈ ಒಳಪೇಟೆ ಎಷ್ಟು ಅಭಿವೃದ್ಧಿ ಆಗ್ತಾ ಉಂಟಂತ. ನೋಡಿ ಸರ್, ಮೊನ್ನೆ ಗುರುವಾರ ನಾನು ಬೆಳಗಾವಿಗೆ ಹೋಗಿದ್ದೆ. ಸಂಜೆ ಒಂದು 5 ಗಂಟೆಗೆ ನಾನು ಸುವರ್ಣಸೌಧ ಹತ್ತಿರ ಹೋಗಿದ್ದೆ. ಆವಾಗ ಉಂಟಲ್ಲ, ಯಾರು ಪೊಲೀಸರು ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನಾನು ನಮ್ಮ UT ಖಾದರ್ ಅವರಿಗೆ ಜಸ್ಟ್ ಒಂದು ಫೋನ್ ಮಾಡಿದೆ. ಅವರು ಆ ನನ್ನ ಫೋನನ್ನು ಪೊಲೀಸರಿಗೆ ಕೊಟ್ಟೆ. ಅವರು ಮಾತಾಡಿದರು. ಒಳಗಡೆ 2 ಗಂಟೆ ಎಲ್ಲ ತಿರುಗಲಿಕ್ಕೆ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಎಷ್ಟು ಖುಷಿಯಾಯಿತು. ಉಳ್ಳಾಲದಲ್ಲಿ ತೊಕ್ಕೊಟ್ಟಲ್ಲಿ ನೋಡಿ ಅವರಿದ್ದರಿಂದ ಎಷ್ಟು ಸಾಂಗವಾಗಿ ನನಗೊಂದು ಭಾಳ ಹೆಮ್ಮೆ, ಖುಷಿ. ಅವ್ರು ಯಾವಾಗ ಕಲಿತಾ ಇದ್ದರು. ಹಾಗೆ ಇವತ್ತು ಇಲ್ಲಿ ನಾನು ಇರುವಾಗ ಖುಷಿಯಾಯಿತು. ಇದೆಲ್ಲ ವ್ಯವಹಾರ ನೀವು ಮಾಡ್ತಿದ್ದೀರಾ. ನನ್ನ ತುಂಬ ಪ್ರಾರ್ಥನೆಗಳು ಇವತ್ತು ಆದಿತ್ಯವಾರಾಗಿ ನಾನು ನಿಮಗೆಲ್ಲ ಉಳಿತನ್ನು ಬಯಸ್ತೇನೆ. ಒಂದು ಕಡೆಗೆ ಬಂದು ಹೋಗಿ ಫಾದರ್ ಅಂತ ಹೇಳಿದ್ದೀರಿ, ಕರೆಕ್ಟ್ ಟೈಮಲ್ಲಿ ಬಂದಿದ್ದೇನೆ ನಾನು. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ನಾನು ತುಂಬ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಿದೆ. ಗಾಡ್ ಬ್ಲೆಸ್ ಯು. ಇವತ್ತು ವಾಣಿಜ್ಯ ಮಳಿಗೆಯನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ತುಂಬ ಚಂದದ ಕಾರ್ಯಕ್ರಮ. ಇವತ್ತು 16 ಕಾರ್ಯಕ್ರಮಗಳ ನಡುವೆ ಈ ಕಾರ್ಯಕ್ರಮಕ್ಕೆ ನಾನು ಯಾಕೆ ಬಂದೆ ಅಂತ ಹೇಳಿದರೆ, ಇನ್ನೊಂದು ಸಾರಿ ನಾನೊಂದು ಇದ್ರ ಕಟ್ಟಡಿಯನ್ನು ಉದ್ಘಾಟನೆ ಮಾಡಿದ್ದೆ, ಇಂಥದ್ದೇ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೆ. ಆ ನೆನಪು ಇವತ್ತು ಕೂಡ ಇದೆ. ಒಳಗಡೆ ಹೋದಾಗ ಇನ್ನು 10 ವರ್ಷಗಳ ನಂತರ
ಸಮಾಜಕ್ಕೆ ಸಮರ್ಪಣೆ ಆಗಬೇಕಾದಂಥ ಆಧುನಿಕ ಪೀಠೋಪಕರಣಗಳನ್ನು ಕಂಡು ನನಗೆ ತುಂಬ ಖುಷಿಯಾಗಿತ್ತು. ಒಂದು ಒಳ್ಳೆಯ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡಿಕೊಂಡಿದ್ದೀರಿ. ಆ ಕಾರಣಕ್ಕೆ ನಾನು ಪ್ರಕಾಶ್ ಮತ್ತು ದಂಪತಿಗಳಿಗೆ ಅಭಿನಂದನೆ ಹೇಳ್ತೇನೆ. ಸಾಮಾನ್ಯವಾಗಿ ಇಂಥ ಯುವಕರಿಗೆ ಮೊದಲು ಆಸೆ ಪಡೋದು ನಮಗೊಂದು ಸರ್ಕಾರಿ ಉದ್ಯೋಗ ಬೇಕಂತೇಳಿ. ಆದರೆ ಸರ್ಕಾರಿ ಉದ್ಯೋಗ ಖಾದರ್ ಸಾಹೇಬ್ರು ಇಲ್ಲೇ ಇದ್ದಾರೆ, 1%ಗಿಂತ ಜಾಸ್ತಿ ಕೊಡಲಿಕ್ಕೆ ಯಾವ ಸರ್ಕಾರದ ಕೈಲೂ ಹಣ ಇರೋದಿಲ್ಲ. 6.5 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿದ್ದರೆ 1% ಅಂದರೆ 6.5 ಲಕ್ಷ ಉದ್ಯೋಗ ಮಾತ್ರ ಇರುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಈಗ ಒಂದು 1%ಅಲ್ಲೂ 70%, 0.0 ಮಾತ್ರ ಉದ್ಯೋಗ ಇದೆ, ಅದು ನಿಯಮಗಳು. ಉಳಿದ 99% ಜನ ಸ್ವಂತ ಉದ್ಯೋಗವನ್ನು, ಸ್ವಂತ ಬದುಕನ್ನು ಕಟ್ಟಿಕೊಳ್ಬೇಕು, ನಮಗೆ ಬೇರೆ ದಾರಿ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಮತ್ತೆ 106 ಜನರಿಗೆ ಕೆಲಸ ಕೊಡುವಂಥ ಶ್ರಮವಹಿಸಿ ದುಡಿದಂಥ ಪ್ರಕಾಶ್ರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನನ್ನ ಪರವಾಗಿ ಮತ್ತು ಸಮಾಜದ ಪರವಾಗಿ ಹೇಳ್ತೇನೆ. ಭಾಳ ಚಂದದ ಕಾರ್ಯಕ್ರಮ ಇವತ್ತು. UT ಖಾದರ್ ಇದ್ದಾರೆ, ಸತೀಶ್ ಕುಂಪಲ್ ಇದ್ದಾರೆ, ವೇದಿಕೆಯಲ್ಲಿರುವಂಥ ಎಲ್ಲರೂ ಗಣ್ಯರಿದ್ದಾರೆ. ರಾಜಕಾರಣದಲ್ಲಿ ಕೆಲವರಿಗೆ BP ಶುಗರ್ ಇರುತ್ತಂತೆ, ಕೆಲವರು BP ಶುಗರ್ ಬೇರೆಯವರಿಗೆ ಬರ್ಸ್ತಾರಂತೆ. ಹಾಗಾಗಿ ಎಲ್ಲವರಿಗೆಲ್ಲ ಈ ಕೆಲವರಿಗೆ BP ಶುಗರ್ ಇರುತ್ತಂತೆ, ರಾಜಕಾರಣದ ಒತ್ತಡ, ತಲೆಬಿಸಿಗಳೆಲ್ಲ ಕೆಲವರಿಗೆ ಇರುವುದು. ಮತ್ತೆ ಕೆಲವು ರಾಜಕಾರಣಿಗಳು ಬೇರೆ ಬರ್ಸೋದ್ರೆ ಬಿಟ್ಟರೆ ಅವರಿಗೆ ಬರೋದಿಲ್ಲಂತೆ. ಹಾಗಾಗಿ ನಮ್ಮ ಸತೀಶ್ ಕುಂಪಲ್ಲಿ BP ಶುಗರ್ ಬರೋದಿಲ್ಲ ಅಂತ ನಂಗೆ ಗೊತ್ತಾಗಿದೆ. ಮೊದಲಿಂದ ಅದೇ ರೀತಿ ಇರೋದು. ಬಹುಶಃ UT ಖಾದರ್ BP ಶುಗರ್ ಇಲ್ವೇ ಏನೋ ಇಲ್ಲ, ನೀವು ಬೇರೆಯವ್ರಿಗೆ ಬರ್ಸೋದಿಲ್ಲ, ಕಡಿಮೆ ಅದು ಕೆಲವೊಮ್ಮೆ ಬರೆಸದೇ ಇದ್ರೆ ಬೇರೆ ದಾರಿ ಇರೋದಿಲ್ಲ, ಯಾಕೆಂದ್ರೆ ಉಪದ್ರ ಕೊಡ್ತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ರಾಜಕಾರಣ ಸಾಗುತ್ತೆ. ಒಂದು ಖುಷಿ ಏನಂತ ಹೇಳಿದರೆ, ಇಡೀ ಜಗತ್ತಿನ ದೊಡ್ಡಣ್ಣ ಬಲಾಢ್ಯರು, ಭಾಳ ದೊಡ್ಡ ಶಕ್ತಿಶಾಲಿಗಳ ದೇಶ, ಅವರಿಲ್ಲದೆ ಜಗತ್ತೇ ಇಲ್ಲ ಅನ್ನುವಂಥ ದೇಶಗಳೆಲ್ಲ ಇವತ್ತು ಒಂದು ರೀತಿ ರಕ್ತಪಾತದ ನಡುವೆ ಏನು ಅಣುಬಾಂಬೆಗೊಂದು ಇಷ್ಟರೊಳಗೆ ಕೈ ಹಾಕಿಲ್ಲ. ಯಾರು ಬದುಕ್ತಾರೋ ಸಾಯ್ತಾರಂತ ಗೊತ್ತಿಲ್ಲ. ಇಡೀ ಜಗತ್ತು, ಅಮೇರಿಕಾ, ರಷ್ಯಾ, ಉಕ್ರೇನ್, ಇರಾನ್ ಎಲ್ಲ ರಾಜ್ಯಗಳು, ಸಣ್ಣ ಪುಟ್ಟ ರಾಷ್ಟ್ರಗಳು ಕೂಡ ಇವತ್ತು ಒಂದು ರೀತಿಯ ಯುದ್ಧದ ಅಮಲಿನಲ್ಲಿರುವಾಗ ಭಾರತ ಎನ್ನುವಂಥ ಪುಣ್ಯಭೂಮಿ ಇವತ್ತು ನೆಮ್ಮದಿಯಲ್ಲಿದೆ ಅನ್ನೋದೇ ನಮಗೆಲ್ಲರಿಗೂ ಸಂತೋಷ. ಆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಹೇಳೋರು, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತೇಳಿ. ಯಾಕೆಂದರೆ ದೇಶ ತಣ್ಣ ನೆಮ್ಮದಿಯಲ್ಲಿದ್ದರೆ ನಾವೆಲ್ಲ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲ ಉದ್ಯಮದವರು, ಯುವಕರು, ಮಹಿಳೆಯರು, ಇಡೀ ದೇಶ ಒಟ್ಟಾಗಿ ಒಂದಾಗಿ ಬದುಕಕ್ಕೆ ಸಾಧ್ಯ ಆಗುತ್ತೆ. ಅಂಥ ಸಂಭ್ರಮದ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದಿರುವ ಸಂದರ್ಭದಲ್ಲಿ ನಮ್ಮ ಪ್ರಕಾಶ ಉದ್ಯಮ ಸ್ಥಾಪನೆ ಮಾಡಿದ್ದಾರೆ. ಇವರೆಲ್ಲ ಕನಸುಗಳು ಮತ್ತಷ್ಟು ಹೆಚ್ಚು ಮೂಡಿ ಬರಲಿ, ನನಸಾಗಿ ಹೋಗಲಿ, ಇನ್ನು 10 ಸಂಸ್ಥೆಗಳನ್ನು ಕಟ್ಟುವಂತಾಗಲಿ, ಸಾವಿರಾರು ಮಕ್ಕಳಿಗೆ ಉದ್ಯೋಗ ಬರುವಂಥ ಅವಕಾಶಗಳಾಗಲಿ. ಪ್ರಕಾಶ್ ನನಗೆ ಗೊತ್ತಿದ್ದಂಗೆ ತುಂಬ ಸಣ್ಣ ಪ್ರಾಯ, ಎಷ್ಟು ಪ್ರಾಯ ಅಂತ ನಾ ಕೇಳೋದು ಸರಿಯಲ್ಲ, ಆದರೆ ಸಣ್ಣ ಪ್ರಾಯ, ಅದರಲ್ಲೇನು ಅನುಮಾನಗಳಿಲ್ಲ. ಹಾಗೆ ಈ ಸಣ್ಣ ಪ್ರಾಯದಲ್ಲಿ ನೀವು ನಮ್ಮಷ್ಟು ಹಿರಿಯರಾಗುವಾಗ ಇಂಥ ಕೋಟ್ಯಾಂತರ ಸಂಸ್ಥೆಗಳನ್ನು ಕಟ್ಟುವಂಥ ಶಕ್ತಿ ಮತ್ತು ನನಗೆ ಅನಿಸುವುದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಎನ್ನುವ ಒಂದು ಸಂಸ್ಥೆ ಈಗಾಗಲೇ ಭಾಳಷ್ಟು ಈ ಭಾಗದ ಉಳ್ಳಾಲ ಭಾಗದಲ್ಲಿ ಪ್ರಚಾರವನ್ನು ಪಡ್ಕೊಂಡಿದೆ ಮತ್ತು ಸ್ವಾಭಾವಿಕವಾಗಿ ಅವರನ್ನು ಒಪ್ಪಿಕೊಂಡಿದ್ದಾರೆ. ವ್ಯಾಪಾರ ಮಾಡಬೇಕಿದ್ರೆ, ಆತ್ಮೀಯತೆ ಬೆಳೆಸಬೇಕಿದ್ರೆ ಒಬ್ಬರಿಗೊಬ್ಬರು ಆತ್ಮೀಯತೆಯನ್ನು ಒಪ್ಪಿಕೊಳ್ಳಬೇಕು. ಆ ಕಾರಣಕ್ಕೋಸ್ಕರ ನನಗೆ ಅನಿಸುವುದು ಎಲ್ಲ ಜಾತಿ, ಧರ್ಮ ಎಲ್ಲವನ್ನ, ಪಾರ್ಟಿ, ಸಂಘಟನೆ ಎಲ್ಲವನ್ನ ಬಿಟ್ಟು ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಈ ಪ್ರಕಾಶ್ ಅವರ ಈ ಮಾಲಕತ್ವದ ಈ ಸಂಸ್ಥೆಗೆ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಕಾರಣೀಕರ್ತರಾಗಿದ್ದಾರೆ. ಇದರ ಅಭಿವೃದ್ಧಿಗೆ ಪ್ರಕಾಶ್ ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಅದಕ್ಕೆ ಪೂರಕವಾಗಿ ಈ ಭಾಗದ ಜನರು ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಕಾಶ್ ಅಂದರೆ ಸ್ವಾಭಾವಿಕವಾಗಿ ತುಳುವಲ್ಲಿ ಬಲ್ಪು, ಕನ್ನಡದಲ್ಲಿ ಬೆಳಕು. ನನಗೆ ಅನಿಸುವುದು ಪ್ರಕಾಶರ ಹೆಸರಲ್ಲೇ ಅವರ ಬೆಳಕು ಇದೆ. ಅವರು ದೂರದ ಚಿಕ್ಕಮಂಗ್ಳೂರಿಂದ ಇಲ್ಲಿ ಬಂದರೂ ಕೂಡ ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಅವರ ಬಂಧು ಬಳಗದ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಈಗಾಗಲೇ ದೊಡ್ಡ ಪ್ರಮಾಣದ ಒಂದು ಬೆಳೀಲಿಕ್ಕೆ ಕಾರಣ ಆಗಿರುವಂಥದ್ದು ಅವರ ವಿಶಾಲವಾದ ಒಂದು ಮನಸ್ಸು. ಯಾಕೆಂದರೆ ಅವರೊಟ್ಟಿಗಿರುವಂಥ ಎಲ್ಲರನ್ನ ಅವರು ಕೆಲಸದವರಂತ ನೋಡದೆ, ಅವರ ಸಿಬ್ಬಂದಿ ಅಂತ ನೋಡದೆ, ಅವರು ನನ್ನ ರೀತಿಯ ಒಂದು ಮಾಲಕತ್ವಕ್ಕೆ ಸರಿಸಮಾನವಾಗಿ ಕೆಲಸ ಮಾಡುವವರು ಎನ್ನುವ ರೀತಿಯಲ್ಲಿ ಇಲ್ಲಿಯ ಸಿಬ್ಬಂದಿಗಳನ್ನು ನೋಡಿದ ಕಾರಣ ಇಲ್ಲಿರುವಂಥ ಒಬ್ಬೊಬ್ಬ ಸಿಬ್ಬಂದಿ ಕೂಡ ಇದು ನಮ್ಮ ಸಂಸ್ಥೆ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣ ಅವರು ಈ ಎತ್ತರಕ್ಕೆ ಬೆಳೀಲಿಕ್ಕೆ ಕೂಡ ಒಂದು ಕಾರಣ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರ ಮನೆಗೆ ಬೆಳಕಾಗಿದ್ದಾರೆ. ಅವರ ಕುಟುಂಬವನ್ನು ಸಾಕಲಿಕ್ಕೆ
ನಮ್ಮ ವ್ಯವಹಾರದಿಂದ ಬಂದಂಥ ವರಮಾನದಲ್ಲಿ ಅವರು ಸಂಬಳ ಕೊಡ್ಬೋದು, ಅವರ ಮನೆ ಬೆಳಗಿಸ್ಲಿಕ್ಕೆ ಅವರು ಬೆಳಕಾಗಿರ್ಬೋದು ಪ್ರಕಾಶ್ರು. ಆದರೆ ಅವರ ಜೀವನದಲ್ಲಿ ಕೂಡ ಒಂದು ದೊಡ್ಡ ಸಾಧನೆ ಮಾಡುವಂಥದ್ದಕ್ಕೆ ಇವತ್ತು ಇಡೀ ತೊಕ್ಕೋಟು ಒಂದು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ. ವಿಶೇಷವಾಗಿ ಈ ತೊಕ್ಕೋಟಿನ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈ ತೊಕ್ಕೋಟು ಪರಿಸರ ಇವತ್ತು ಪ್ರಕಾಶ್ರನ್ನ ಈ ರೀತಿ ಒಂದು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ತೊಕ್ಕೋಟಿನ ಪರಿಸರದ ನಿವಾಸಿಗಳು ಕೂಡ ಮಾಡಿದಾರಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯುವಕರಲ್ಲಿ ತುಂಬ ಜನ ಆಲೋಚನೆ ಮಾಡ್ತಾರೆ, ನಾನು ಡಿಗ್ರಿ ಆದ ನಂತರ ಏನು ಮಾಡೋದು, ನನ್ನ ಇಂಜಿನಿಯರಿಂಗ್ ಆದ ನಂತರ ಏನು ಮಾಡೋದು, ಬೇರೆ ಬೇರೆ ನಮ್ಮ ಹತ್ರ ಸಹ ತುಂಬ ಜನ ಬರ್ತಾರೆ. ಆದರೆ ಒಂದು ಮಾತ್ರ ಆದರ್ಶ, ಪ್ರಕಾಶ್ ಇವತ್ತು ಆದರ್ಶ ಆಗಿದ್ದಾರೆ. ಯಾಕೆಂದರೆ ನಾನೇ ಮಾಡಿಸ್ಬೋದು, ನನ್ನಲ್ಲೇ ಈ ರೀತಿಯ ಒಂದು ತಾಕತ್ತಿದೆ, ನನ್ನಲ್ಲೇ ಒಂದು ಆತ್ಮಸ್ಥೈರ್ಯ ಇದ್ದರೆ ನಾನೇ ನೂರಾರು ಜನರಿಗೆ ಕೆಲಸ ಕೊಡಬಲ್ಲೆ ಎನ್ನುವ ಒಂದು ಆತ್ಮಸ್ಥೈರ್ಯದಿಂದ ಕೆಲಸ ಮಾಡಿದರೆ ಎಲ್ಲರೂ ಕೂಡ ಪ್ರಕಾಶ್ರ ಹಾಗೇ ಆಗಬಹುದು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ನಾವು ಎಲ್ಲ ಸಂದರ್ಭದಲ್ಲಿ ಎಣಿಸ್ತೇವೆ ಭಾಸ್ಕರನ್ನ ಇವತ್ತು ವೆಯ್ಟ್ ಲಿಫ್ಟಿಂಗಲ್ಲಿ ದೊಡ್ಡ, ಬಾಡಿ ಬಿಲ್ಡಿಂಗಲ್ಲಿ ದೊಡ್ಡ ಜನ ಆಗಿದ್ದಾರೆ. ಭಾಸ್ಕರನ್ನ ಇಷ್ಟು ದೊಡ್ಡ ಜನ ಆಗಬೇಕಿದ್ರೆ, ಅವರ ಏಕಲವ್ಯ ಪ್ರಶಸ್ತಿ ಸಿಗಬೇಕಿದ್ರೆ ಅವರ ಪರಿಶ್ರಮ ಅವರಿಗೆ ಗೊತ್ತು. ಅವರು 3 ಗಂಟೆ 4 ಗಂಟೆಗೆ ಎದ್ದು ಪರಿಶ್ರಮ ಪಟ್ಟದ್ದು ಅವರಿಗೆ ಗೊತ್ತು. ನಾನು ಪ್ರಕಾಶ್ಗೆ ಕೂಡ, ಪ್ರಕಾಶ್ ಕಳೆದ ಹೆಚ್ಚಿನ ಅಂಶ ದಯಾನಂದ್ರಿಗೆ ಗೊತ್ತಿದೆ, ಚಂದ್ರಾಸ್ ಪಂಡಿತ್ ಅವಸರೆ ಹೆಚ್ಚಿನ ಅಂಶ ಕಳೆದ 1.5 ತಿಂಗಳಿಂದ ಅವ್ರು ಹೆಚ್ಚು ಕಡಿಮೆ 1-2 ಗಂಟೆ ಕೂಡ ಸರಿಯಾಗಿ ಮಲಗಿರ್ಲಿಕ್ಕಿಲ್ಲ. ಯಾಕೆಂದರೆ ಪ್ರತಿ ಕ್ಷಣ ಪ್ರತಿ ಸಂದರ್ಭದಲ್ಲಿ ಕೂಡ ಈ ಸಂಸ್ಥೆಯ ಒಳ್ಳೆಯದನ್ನು ಹೇಗೆ ಮಾಡೋದು, ಇದನ್ನು ಬೆಳೆಸಲಿಕ್ಕೆ ಯಾವ ರೀತಿಯ ಕೆಲಸ ಮಾಡ್ಬೋದು, ಈ ರೀತಿಯ ಸಂಸ್ಥೆ ಮಾಡಿದರೆ ಸಾಕಾಗುವುದಿಲ್ಲ. ಈ ಸಂಸ್ಥೆಗೆ ಗ್ರಾಹಕರು ಬರಬೇಕು, ಈ ಸಂಸ್ಥೆಯಲ್ಲಿ ಇಟ್ಟಿರುವಂಥ ಎಲ್ಲ ವಸ್ತುಗಳು ಸೇಲ್ ಆಗಬೇಕು, ಅದರಿಂದ ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಹೇಗೆ ಮಾಡೋದು, ಈ ಎಲ್ಲ ಚಿಂತನೆಗಳ ಜೊತೆಗೆ ಈ ರೀತಿಯ ಒಂದು ಸುಸಜ್ಜಿತವಾದ ಒಂದು ಈ ರೀತಿಯ ಮಳಿಗೆಯನ್ನು ಮಾಡಬೇಕಿದ್ರೆ ಹೆಚ್ಚು ಕಡಿಮೆ ಅವರ ಪರಿಶ್ರಮದಿಂದಾಗಿ ಇದು ಈ ರೀತಿ ಆಗಿದೆ. ಪ್ರಕಾಶ್ ಹಾಗೆ ಪರಿಶ್ರಮ ಹಾಕಿದರೆ ಈ ತೊಕ್ಕೋಟು ಉಳ್ಳಾಲ ಆಗಿರ್ಬೋದು, ಇಡೀ ದೇಶದಲ್ಲಿ ಎಲ್ಲ ಯುವಕರು ಕೂಡ ಈ ರೀತಿಯ ಬೆಳೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪ್ರಕಾಶ್ರು ಎಲ್ರಿಗೂ ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾರಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ಅತ್ಯಂತ ಆತ್ಮೀಯರು ಪ್ರಕಾಶ್ರು. ಈಗಾಗಲೇ ಶಶಿಧರ್ ಬೈಯತ್ವೇಲ್ ಅವರು ಹೇಳುವಾಗ ಹೇಳಿದರು, ಅವರು ಎಲ್ಲ ವರ್ಗದ ಜನರಿಗೆ, ಎಲ್ಲ ಧರ್ಮದ ಜನರಿಗೆ, ಎಲ್ರಿಗೂ ಕೂಡ ಒಂದು ಸಹಕಾರ ಮನೋಭಾವನೆ ಇರುವವರು. ಅವರ ಸಂಸ್ಥೆಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಸಾಕಷ್ಟು ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಂಸ್ಥೆಯ ಎಲ್ಲರ ಜನರೊಟ್ಟಿಗೆ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ನಮಗೆ ಅರ್ಥ ಆಗ್ಬೋದು, ಇವತ್ತು ಯಾರು ಕೂಡ ಅವರು ಕರೆದ ಯಾವುದೇ ಒಬ್ಬರು ಕೂಡ ಅತಿಥಿ ತಪ್ಪಿಸಲಿಲ್ಲ. ಕರೆಯದೇ ಬಂದವರು ಕೂಡ ತುಂಬ ಜನ ಇದ್ದಾರೆ. ಯಾಕೆಂದರೆ ಪ್ರಕಾಶ್ರ ಮೇಲೆ ಈ ಊರಿನಲ್ಲಿ ಇಟ್ಟಿರುವಂಥ ಅಭಿಮಾನ ಪ್ರೀತಿಯಿಂದ ಇಟ್ಟಿದ್ದಾರೆ. ಪ್ರಕಾಶ್ರ ತಂದೆ ಮತ್ತು ತಾಯಿಗೆ ಹೇಳೋದು, ನೀವು ಒಂದು ಒಳ್ಳೆಯ ಮಗನಿಗೆ ಜನ್ಮ ಕೊಟ್ಟಿದ್ದೀರಿ, ಆ ರೀತಿಯ ಮಗನನ್ನು ಬೆಳೆಸಿದ್ದೀರಿ, ಆ ರೀತಿಯ ಮಗನಿಗೆ ಸಂಸ್ಕಾರ ಕೊಟ್ಟಿದ್ದೀರಿ, ಆ ಮಗನಿಗೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಇಡೀ ಕುಟುಂಬ, ಅವರ ಹೆಂಡತಿ ಆಗಿರ್ಬೋದು, ಅವರ ಅಕ್ಕ ತಂಗಿಯಂದಿರಾಗಿರ್ಬೋದು, ಅವರ ಚಿಕ್ಕಪ್ಪ ಆಗಿರ್ಬೋದು, ಅವರ ಇಡೀ ಕುಟುಂಬ ಚಿಕ್ಕಮಗಳೂರಿಂದ ಇಲ್ಲಿ ತನಕ ಬಂದು ಇಲ್ಲಿ ಒಂದು ಸಂಸ್ಥೆ ಮಾಡುವಾಗ ಬೆಂಗಾವಲಾಗಿ ನಿಂತಿರುವಂಥದ್ದು ಕೂಡ ನಮ್ಮ ತೊಕ್ಕೋಟಿನ ಈ ಪರಿಸರದ ಜನರಿಗೆ ಅತ್ಯಂತ ಸಂತೋಷ ಆಗಿದೆ. ನಾವೆಲ್ಲರೂ ಅವರ ಮುಂದಿನ ಬೇರೆ ಬೇರೆ ಯೋಜನೆ ಇದೆ, ಫ್ಯಾಕ್ಟ್ರಿ ಮಾಡಬೇಕು ಅಂತ ಯೋಚನೆ ಇದೆ. ಈ ಸ್ಕೀಮನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಅವರ ಈ ಒಂದು ವ್ಯವಹಾರ ಸಂಸ್ಥೆಯನ್ನು ವಿಸ್ತರಣೆ ಮಾಡಬೇಕು ಎನ್ನುವ ಆಲೋಚನೆ ಇದೆ. ಇದಕ್ಕೆಲ್ಲ ನಾವು ಕೇವಲ ಬಾಯಿ ಮಾತಲ್ಲಿ ಹೊಗಳಿಕೆಯ ಮಾತಾಡಿದರೆ ಸಾಕಾಗುವುದಿಲ್ಲ. ನಾವು ಮನಪೂರ್ವಕವಾಗಿ ಪ್ರಕಾಶರನ್ನು ಬೆಳೆಸಲಿಕ್ಕೆ, ಅವರನ್ನು ಎತ್ತರಕ್ಕೆ ತಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಸಹಕಾರವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ, ಅವರು ಬೆಳೆದ್ರೆ ಅವರು ನೂರಾರು ಜನರಿಗೆ ಕೆಲಸವನ್ನು ಕೊಡ್ತಾರೆ, ಲಕ್ಷಾಂತರ ಜನರಿಗೆ ಕುಟುಂಬಗಳಿಗೆ ಬೆಂಗಾವಲಾಗ್ತಾರೆ, ನಮಗೂ ಒಂದು ಆಧಾರದ ಜನ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಈ ಒಂದು ಸಂಸ್ಥೆಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನ ಅತ್ಯಂತ ಆತ್ಮೀಯ ಸಹೋದರ ಸಮಾನರಾದ ಪ್ರಕಾಶ್ ಈ ಸಂಸ್ಥೆ ಈ ಒಂದು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಸೇವಿಂಗ್ಸ್ ಮೇಳ ಎನ್ನುವ ಒಂದು ಹೊಸ ಯೋಜನೆಯನ್ನು ಈಗಾಗಲೇ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಬೇಕು.